ರೈಡರ್ ಔಟ್. ಗಾಡಿ ಪ್ರದರ್ಶನ ರೈಡರ್ ಔಟ್. ಲೇಡಿ ಪರವಾಗಿ ಮತ್ತೊಮ್ಮೆ ದಾಳಿ. ರೈಟ್ ವಿಭಾಗದಲ್ಲಿ ಹಾಗೂ ಲೆಫ್ಟ್ ಕಾರ್ನರ್ ಹಾಗೂ ಶಿವರ ಅತ್ಯುತ್ತಮವಾದ ದಾಳಿ. ದಾಳಿ 20-18ರಲ್ಲಿ ಆಟ ಪ್ರಾರಂಭವಾಗಿದೆ. ಬೋನಸ್ ಮಾಡುವ ಪ್ರಯತ್ನ ಸರಂಗಿ ಆಟಗಾರನಿಂದ. ಅರುಣ್ ಭೀಮಾ ಉತ್ತಮವಾದಂಥ ಒಂದು ಎಂಟ್ರೆನ್ಸ್ ನೀಡ್ತಾ ಇದ್ದಾರೆ. ಖಂಡಿತ ಸೋಲು ಗೆಲುವು ಸಹಜ. ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜನತೆ ಲೈವ್ ನೋಡಿದ್ರು. ಒಂದು ರಸದೌತಣ ಅಂತೇಳಿದ್ರೆ ತಪ್ಪಾಗಲಾರ್ದು. ಚಿಕ್ಕಬಳ್ಳಾಪುರ ಸರ್ವೆಂಬಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಗೌರಿಬಿದನೂರು ಪುನೀತ್ ಸ್ಪೋರ್ಟ್ಸ್ ಕ್ಲಬ್ ಎರಡೂ ಒಂದು ರೋಮಾಂಚಕಾರಿಯಾದಂಥ ಒಂದು ರಸದೌತಣವನ್ನು ಈ ಒಂದು ಚಿಕ್ಕಬಳ್ಳಾಪುರ ಚರ್ಚ್ ಆವರಣದಲ್ಲಿ ಒಂದು ಪ್ರದರ್ಶನವನ್ನು ನೀಡಿದರು. ನಿಜವಾಗ್ಲೂ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅನ್ನೋದು ನಮಗೆ ಮುಖ್ಯ ಅಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ರೀಡೆ ಆಯಿತು ಇವತ್ತು. ನಮಗೆ ಅದೇ ಸಂತೋಷ. ಇಡೀ ನಮ್ಮ ತಂಡ, ನಮ್ಮ ಅಧ್ಯಕ್ಷರು ಇರ್ಬೋದು, ನಮ್ಮ ಕಾರ್ಯದರ್ಶಿ ಇರ್ಬೋದು, ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ಇರ್ಬೋದು, ನಾವೇನು 4-5 ಜನ, ಒಂದು 10 ಜನ ನಮ್ಮ ಟೀಮ್ ಏನೈತೆ ಸತತವಾಗಿ ಒಂದು 5-6 ದಿವಸಗಳಿಂದ ನಿರಂತರವಾಗಿ ಒಮ್ಮತವಾಗಿ ಈ ಒಂದು ಕ್ರೀಡೆಯನ್ನು ಇವತ್ತು ಗಳಿಸಿದ್ದೀವಿ. ಎಷ್ಟು ತಂಡಗಳು ಭಾಗವಹಿಸಿತ್ತು? ಒಂದು 18 ತಂಡ ಭಾಗವಹಿಸಿತ್ತು. 18 ತಂಡದಲ್ಲಿ ಎಲ್ಲ ಆಟಗಾರರು ರೋಮಾಂಚಕಾರಿಯಾಗಿ ಒಂದು ಬೆಳಗ್ಗೆಯಿಂದ ಪ್ರದರ್ಶನವನ್ನು ನೀಡಿದ್ದಾರೆ. ಎಲ್ಲರೂ ಸಹ ಇಲ್ಲಿ ನಡೆಯೋದಕ್ಕೆ ಮೂಲ ಕಾರಣ ಎಲ್ಲರೂ ಪ್ರತಿಯೊಬ್ಬರು ಇಂಥವರು ಅನ್ನೋದಕ್ಕಿಲ್ಲ, ಎಲ್ಲರೂ ನಮಗೆ ಸಾಥ್ ನೀಡಿದ್ದಾರೆ. ಎಲ್ಲರೂ ದಾನಿಗಳು ಸಹ ಹಲವಾರು ಜನ ಅವರಷ್ಟು ಯಾರಿಗೂ ನಾವು ಕೇಳಿಲ್ಲ, ಅವರಷ್ಟು ಅವರೇ ಬಂದು ಕೆಲವರು ನೀಡಿದ್ದಾರೆ. ಬಹುಮಾನಗಳು ನಗದು ಬಹುಮಾನವನ್ನು ನೀಡಿದ್ವಿ ಮತ್ತು ಪಾರಿತೋಷಿಕಗಳನ್ನು ನೀಡಿದ್ವಿ. ಅದಕ್ಕಿಂತ ಮುಖ್ಯವಾಗಿ ಇದು ಆಯ್ಕೆ ಪ್ರಕ್ರಿಯೆ. ಏನು 26ನೇ ತಾರೀಕು ಇದೇ ತಿಂಗಳು ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ ಐತೆ, ಸೀನಿಯರ್ ಚಾಂಪಿಯನ್ಶಿಪ್ಪು. ಅದಕ್ಕೆ ಒಂದು ಆಯ್ಕೆ ಇತ್ತು. ಆಯ್ಕೆಯಲ್ಲಿ ಒಂದು ಪ್ರದರ್ಶನವನ್ನು, ಒಂದು ಪಂದ್ಯಾವಳಿಯನ್ನು ಮಾಡಿದ್ವಿ. ಪಂದ್ಯಾವಳಿಯನ್ನು ಇಡೀ ಚಿಕ್ಕಬಳ್ಳಾಪುರ ಜನ ಇವತ್ತು ನೋಡಿರ್ತಾರೆ ಯಾವ ರೀತಿ ಪಂದ್ಯಾವಳಿ ಅಂತ. ಫೈನಲ್ ಪಂದ್ಯಾವಳಿ ಅಂತೂ ನೋಡಿಗರಿಗೆ ಒಂದು ರೀತಿ ಮನರಂಜನೆ. ಹೌದು, ಖಂಡಿತ ಅದೇ ರೀತಿಯೇ ಸ್ಪೋರ್ಟ್ಸ್ ಅಂದರೆ ಹಾಗೇ ಇರಬೇಕು. ಸೋಲು ಗೆಲುವು ಸಹಜ. ಎಲ್ಲರೂ ಎದೆಯಲ್ಲಿ ನಡಕ ಉಟ್ಕೊಂಡಿತ್ತು, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅಂದ್ಬಿಟ್ಟು. ಅದನ್ನೆಲ್ಲ ನಮ್ಮ ಅಧಿಕಾರಿಗಳು, ನಮ್ಮ ಸ್ನೇಹಿತರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿರೋದೇ ನಮಗೊಂದು ಪುಣ್ಯ. ಇದೇ ರೀತಿ ರಾಜ್ಯ ಮಟ್ಟಕ್ಕೆ ಎಷ್ಟು ಜನ ಆಯ್ಕೆ ಮಾಡ್ಕೊಂಡ್ರಿ? ಏನು 14ರಿಂದ 20 ಜನ ಆಯ್ಕೆ ಮಾಡ್ತಾ ಇರೋದು. ಮೊದಲು 12 ಜನ ಇತ್ತಿತ್ತು. ಈ ಸಾರಿ 14 ಜನ ಅಲ್ಲ, 14 ಜನನ ಆಯ್ಕೆ ಮಾಡಿದ್ದೀವಿ. ನಾಳೆಯಿಂದ ಕ್ಯಾಂಪು ನಡೆಯುತ್ತೆ 10 ದಿವಸಗಳ ಕಾಲ. ನಮ್ಮ ಚಿಕ್ಕಬಳ್ಳಾಪುರ ತಂಡ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಹೆಸರು ತರ್ತೀವಿ ಕಬಡ್ಡಿಯಲ್ಲಿ. ನಾವೆಲ್ಲ ಇದೇ ರೀತಿ ನಮ್ಮ ತಂಡ ಕಬಡ್ಡಿಗೆ ಎಲ್ಲ ಕ್ರೀಡೆಗಳಿಗೂ ಪ್ರೋತ್ಸಾಹ ನೀಡ್ತಾನೆ ಇದ್ದೀವಿ. ಕಬಡ್ಡಿಗೆ ನಾವೆಲ್ಲ ಹಳೆ ಕ್ರೀಡಾಪಟುಗಳು ಎಲ್ಲ ಸೇರಿ ಉತ್ತೇಜನ ನೀಡಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡ್ಕೊಂಡು ಹೋಗ್ತೀವಿ. ಮುಂದೇನು ಸರ್, ಭಾಳ ದಿನ ಆದಮೇಲೆ ಒಂದು ಕಬಡ್ಡಿ ಇವೆಂಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಡೆಯೋದು. ಸುಮಾರು ವರ್ಷ ಮೇಲೆ ಆಗಿತ್ತು ಒಂದು ಇವೆಂಟ್ ನಡೆದು. ಅದು ಚಿಕ್ಕಬಳ್ಳಾಪುರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನಿಂದ ನಡೆದಿದ್ದು ತುಂಬ ಖುಷಿ ಆಯಿತು. ಅದೇ ರೀತಿ ಸೆಲೆಕ್ಷನ್ ಆಯಿತು. ಇದೇ ರೀತಿ ಒಂದು ಟೂರ್ನಮೆಂಟ್ಗಳು ನಡೀತಾ ಇರಲಿ, ಇದೇ ಥರ ಪ್ರೋತ್ಸಾಹ ಇರಲಿ ಅಂತ ಕೇಳ್ತೀವಿ. ಸರ್, ಸೆಕೆಂಡ್ ಪ್ಲೇಸ್ ಆಯ್ತು, ಸೋತ್ವಿ. ಬಟ್ ಒಳ್ಳೆ ಫೈಟ್ ಕೊಟ್ಟಿದ್ದೀವಿ. ಸ್ವಲ್ಪ ಮಿಸ್ಟೇಕ್ಸ್ ಆಗಿದ್ದಾವೆ, ಅದರಿಂದ ಕಲಿತೀವಿ. ನೆಕ್ಸ್ಟ್ ಟೂರ್ನಮೆಂಟಲ್ಲಿ ಒಳ್ಳೆ ರೀತಿಯಲ್ಲಿ ಕಂಬ್ಯಾಕ್ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ನಡೆಸಿರೋ ಎಲ್ಲರೂ ಟೀಚರ್ಗಳು, ಲೆಕ್ಚರ್ಗಳು ಎಲ್ಲರೂ, ನಮ್ಮ ಮೆಂಬರ್ ಸರು, ಸತ್ಯನಾಥ್ ಸರು, ಇನ್ನು ಮತ್ತೊಂದು ಎಲ್ಲರೂ ನಡೆಸಿರೋ ಅವ್ರಿಗೆಲ್ಲರೂ ಮನಸ್ಸಿಂದ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಚ್ಛಿಸ್ತೇನೆ. ಎಲ್ಲರಿಂದ ಪರವಾಗಿ ಹೇಳ್ತೀನಿ ಧನ್ಯವಾದಗಳು. ಈಗ ಫಸ್ಟ್ ಪ್ಲೇಸ್ ಬಂದಿದ್ರಿ, ಇವತ್ತು ಯಾವ ರೀತಿ ಇತ್ತು ಪಂದ್ಯಾವಳಿಗಳು, ಯಾವ ರೀತಿ ಒಂದು ನಿಮ್ಗೆ ಅನಿಸ್ತು ಅಂತ? ಸರ್, ಪಂದ್ಯಾವಳಿ ತುಂಬ ಸ್ಟ್ರಾಂಗ್ ಇತ್ತು. ಫೈನಲ್ ಮ್ಯಾಚ್ ಒಂದು ತುಂಬ ಸ್ಟ್ರಾಂಗ್ ಇತ್ತು. ಇಲ್ಲಿ 3 ವರ್ಷದಿಂದ ದಸರಾ ಸ್ಪೋರ್ಟ್ ನಡೆಸ್ತಿದ್ರು. 3 ವರ್ಷದಿಂದ ಸೋಲ್ತಾ ಇದ್ದೀವಿ. ಮೊದಲನೇ ಬಾರಿ ಹೊಡೆದಿದ್ದೀವಿ. ಇನ್ಶಾಲ್ಲ ಮುಂದೆ ಹಿಂಗೆ ಹೊಡ್ಕೊಂಡು ಹೋಗ್ತಾನೆ ಇರ್ತೀವಿ.
ಇನ್ಶಾಲ್ಲ ಸರ್. ಯಾವ ರೀತಿ ಪ್ಲೇಯರ್ ಸಹಕಾರ ಯಾವ ರೀತಿ ಇತ್ತು ನಿಮಗೆ? ನಿಮ್ಮ ಆಟಗಾರ ಎಲ್ಲ ಕೂಲಾಗಿದ್ರು, ಎಲ್ಲ ಚೆನ್ನಾಗಿ ಆಡಿದ್ರು ಸರ್. ನಮ್ಮ ಬೆಸ್ಟ್ ಆಲ್ರೌಂಡರ್ ತೊಗೊಂಡ್ರು ಹೇಮಂತ್ ಅವರು, ಬೆಸ್ಟ್ ತೂಬೆ ಅವರು, ಬೆಸ್ಟ್ ರೈಡರ್ ಕೊಡಬೇಕಿತ್ತು. ಇಲ್ಲಿ ಪರವಾಗಿಲ್ಲ, ನೆಕ್ಸ್ಟ್ ತೊಗೊಂತಾರೆ. ಎಲ್ಲ ಎಂಜಾಯ್ ಮಾಡಿದ್ವಿ ಸರ್, ಚೆನ್ನಾಗಿ ಆಡಿದ್ವಿ ಸರ್. ಜಿಲ್ಲಾ ಅಮೇಚೂರು ಕಬಡ್ಡಿಗೆ ಸಂಸ್ಥೆಗೆ ಏನು ಹೇಳ್ತೀರಿ? ಅವ್ರು ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸಬ್ ಜೂನಿಯರ್ ನ್ಯಾಷನಲಿಂದ ಹಿಡ್ದು ಯಾರೇ ನ್ಯಾಷನಲ್ಸ್ ಆಡಬೇಕು ಎಲ್ಲ. ಅದಕ್ಕಿಂತ ಮುಂಚೆ ನಮಗೆ ರಘು ಸರು, ಮುಳ್ಳಿ ಸರು, MGM ಸರು ಮತ್ತು CG ಸರ್ ಅಂತ ಇದ್ದಾರೆ ಸರ್. ಕಬಡ್ಡಿ ಇಲ್ದಿರ ನಮಗೆ ಕರ್ಕೊಂಡು ಆಟ ಹೇಳಿ ಆಟ ಕಳಿಸಿ, ನಮ್ಮ ಸ್ಟೇಡಿಯಮ್ಯಾಗ ಮ್ಯಾಟ್ ಇಲ್ಲ ಅಂದರೆ ನಮ್ಮ ಪ್ರಸನ್ನ ಸರ್ ಮ್ಯಾಟ್ ಕೊಟ್ಟು ಬೇರೆ ಕಡೆ ಏನಾಗ ಮಾಡ್ತೀರಾ, ನಮ್ದ್ರಾಗೆ ಮ್ಯಾಟ್ ಐತೆ ನಮ್ಮದ್ರಲ್ಲೇ ಮಾಡ್ರು ಅಂತ ಕ್ಯಾಂಪು ನಡೆಸು ಸರ್ 8ರಿಂದ 10 ದಿನ. ತಿರ್ಗಿ ಅಮರ್ ಸರು 2-3 ವರ್ಷದಿಂದ ನಡೆಸ್ತಾನೆ ಇದ್ದಾರೆ, ನಮಗೆ ಪುಷ್ ಮಾಡ್ತಾನೆ ಇದ್ದಾರೆ. ಹೀಗೆ ಪುಷ್ ಮಾಡಲಿ ಅಂತ ನಾವು ಕೇಳಲ್ಲ. ಎಸ್ ಆಕ್ವಾಟೆಕ್ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ, ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.